ಓ, ಯಾರೋ ನೆಂಟ್ರು ಬಂದ್ಬಿಟ್ಟವ್ರೆ ನಮ್ಮ ಮನೆಕ. ಯಾವೂರಪ್ಪ? ರಮಣ, ನನಗೆ ಬಲೆ ಸಂತೋಷ ಆತದಪ್ಪ. ನನ್ನ ಮಗುವ ಇಂಥ ಮನೆಗೆ ಸೊಸೆಯಾಗಿ ಬಂದವಳೆ ಅಂತ. ಅವಳನ್ನ ಯಾವುದೇ ತೊಂದರೆ ಇಲ್ದ ನೋಡ್ಕಪ್ಪ. ಬಡತನದಾಗಿದ್ರೂ ಪರವಾಗಿಲ್ಲ, ಖುಷಿಯಾಗಿ ನೋಡ್ಕಪ್ಪ. ಅದೇ ನನ್ನ ಆಸೆ. ಯಾವುದೇ ಕಾರಣಕ್ಕೂ ವೈದೇಹಿಗೆ ತೊಂದರೆ ಆಗಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಶಾರದಮ್ಮ, ಇನ್ನು ನೀನು ಆಟ ಶುರು ಮಾಡ್ಕೊ, ನೋಡೋಣ ಶಾರದಮ್ಮ ಏನೇನು ಆರ್ಭಟ ಮಾಡ್ತಾಳೆ ಅಂತ. ಶಾರದಮ್ಮನಿಗೂ ಒಂದು ಚಾನ್ಸ್ ಕೊಡೋಣ ಪಾಪ. ರಾಮ, ಇದು ನಿಮ್ಮ ಅಮ್ಮನಿಗೆ ಹುಚ್ಚಿ ಬಿಟ್ಟೋದಂಗೈತೆ. ಏನು ಇದ್ರೂ ಇರ್ಬೋದು. ರಾಮ, ನೀನೇನಾ? ಹಾಂ, ಹೂನಮ್ಮ, ನಾನೇ. ಯಾಕಮ್ಮ? ಇವಳು ಕುರಿ ಮೇಯಿಸ್ತಾ ಇದ್ದಿದ್ದ ವೈದೇಹಿ ತಾನೆ? ಹ್ಞೂ, ಅದೇ ವೈದೇಹಿನೇ. ಇವಳು ಯಾಕ ನಮ್ಮನೆಗೆ ಬಂದು ನಿಂತವಳೆ? ನಾನು ಅವಳನ್ನ ಮದುವೆ ಆಗಿದ್ದೀನಮ್ಮ. ನೋಡು, ಅವಳು ಕತ್ತಕ್ಕೆ ತಾಳಿ ಐತೆ, ಅವಳಿಗೆ ತಾಳಿ ಕಟ್ಟಿದ್ದೀನಿ. ಏನಂದೆ? ಮದುವೆ ಆಗಿದ್ದೀನಿ ವೈದೇಹಿನ, ನಾನು ಮದುವೆ ಆಗಿದ್ದೀನಿ. ನೀನು ಮಾಡಿದ್ದು ತಪ್ಪಪ್ಪ ರಾಮಣ್ಣ. ತಪ್ಪು ಯಾವುದು ಸರಿ ಯಾವುದು ಎಲ್ಲ ಆಲೋಚನೆ ಮಾಡೋ ಶಕ್ತಿ ಐತ ಮನಂಕ. ನಾನು ವೈದೇಹಿನ ಮದುವೆ ಮಾಡ್ಕೊಂಡಿದ್ದೀನಿ. ಅವಳು ಇನ್ಮೇಲೆ ನನ್ನ ಹೆಂಡತಿ, ಇದೇ ಮನೆಗೆ ನನ್ನ ಜೊತೆಗೆ ಇರ್ತಾಳೆ. ಅಲ್ಲಪ್ಪ, ನಾವೇನು, ನಮ್ಮ ಮನೆತನ ಏನು, ಅವಳೇನು, ಅವಳಿಗೆ ಯೋಗ್ಯತೆ ಏನು? ನೀನು ಮಾಡಿರೋ ತಪ್ಪಪ್ಪ ರಾಮಣ್ಣ. ನೋಡಮ್ಮ, ಎಂಥ ಮನೆತನ ಆದರೆ ಏನು? ಹಾಂ, ಮನಸ್ಸು ಅನ್ನೋದು ಒಳ್ಳೇದಿರಬೇಕು. ಒಳ್ಳೇದಿರ್ಬೇಕಮ್ಮ ಮನಸ್ಸು ಅನ್ನೋದು. ಮನ್ಸನ್ನ ಗಲೀಜಾಗಿ ಇಟ್ಕೊಂಡು ಮನೆತನ ಉಳಿಸ್ಕೊಂಡ್ರೆ ಏನು ಬಂತು? ಮನೆತನ ತಕ್ಕಂಗೆ ಮನ್ಸಿರ್ಬೇಕು. ಆದರೂ ನೀನು ನನ್ನನ್ನು ಒಂದು ಮಾತು ಕೇಳಬೇಕಾಗಿತ್ತಪ್ಪ. ಹೌದಮ್ಮ, ಕೇಳಬೇಕಾಗಿತ್ತು. ಕೇಳಬೇಕಾಗಿತ್ತು. ನನ್ನನ್ನು ಒಂದು ಮಾತು, ಈ ಮನೆಗೆ ಇಬ್ಬರು ಸೊಸೆಗಳವ್ರೆ, ಅವ್ರನ್ನ ಒಂದು ಮಾತು ನೀನು ಕೇಳಲೇಬೇಕಾಗಿತ್ತು. ಯಾಕಂತಂದರೆ ಇವರು ಇರೋರ ಮನೆಗಿಂದ ಬಂದಿರೋರು. ಅವಳಿಗೆ ಏನೂ ಇಲ್ಲ, ಕುರಿಗಳು ಮೇಯಿಸ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ ಅವಳು ನಮ್ಮನೆ ತನಕ ಹೊಂದಿದ್ದಾಳ. ನಾವು ಜಮೀನ್ದಾರರು. ನಮ್ಮನೆಗೆ ಇವಳು ಸೊಸೆಯಾಗಿ ಬಂದವಳಂದರೆ ನನ್ನ ಮನಸ್ಸಿಗೆ ಯಾಕೋ ಒಪ್ಪುತ್ತಾ ಇಲ್ಲ. ನೋಡಮ್ಮ, ಹಿಂಗೆ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ ನಿನ್ನ ಸೊಸೆಗಳ ಬಗ್ಗೆ. ಇದು ಮಾತಾಡೋವಂಥ ಮಾತು ಅಲ್ಲ. ಯಾಕಂದರೆ ಈ ಸಂದರ್ಭದಾಗ ನಾನು ಮಾತಾಡೋಂಥ ಅವಶ್ಯಕತೆ ಐತೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಇವಾಗ ಶುಭ ಅವ್ರಿಗೆ ಏನೈತೆ? ವೈದೇಹಿಕನ ಒಂದು 3 ಎಕರೆ 3.5 ಎಕರೆ ಜಮೀನದೆ, ಅವಳದೇ ಅಂತ ಒಂದು ಸ್ವಂತ ಮನೆ ಅದೇ ಇದೆ ಊರಿಗೆ. ಶುಭಕ್ಕೆ ಏನೈತಮ್ಮ? ಮನೆ ಆಯ್ತಾ? ಹಾಂ, ಇಲ್ಲ ಜಮೀನು ಐತಾ? ಏನೈತೆ? ಶಾಲಿನಿ ಅವ್ರಿಗೇನೈತೆ? ಅವರಿಬ್ಬರಿಗಿನ್ನ ವೈದೇಹಿನೇ ಮೇಲಾಗವಳೆ. ನನಗೆ ಅವ್ರ ಆಸ್ತಿ ಐಶ್ವರ್ಯ ಏನು ಬೇಕಾಗಿಲ್ಲ. ನನ್ನ ಹೆಂಡತಿ ನನ್ನನ್ನು ಪ್ರೀತಿ ವಿಶ್ವಾಸದಿಂದ ನೋಡಿದ್ರೆ ಅಷ್ಟೇ ಸಾಕು. ಈ ಮನೆಗೆ ಇನ್ಮೇಲೆ ಅವಳು ದೊಡ್ಡ ಸೊಸೆ. ಏನೇ ಒಂದು ಕೆಲಸ ಆಗಬೇಕಂದ್ರೂ ಅವಳ ಮುಖಾಂತರನೇ ಆಗಬೇಕು. ನಾನು ಎಲ್ಲದಕ್ಕೂ ಇನ್ನೂ ಏನೂ ತಲೆ ಕೆಡ್ಸ್ಕೊಳಲ್ಲ. ರಾಮ, ನೀನು ಮಾಡಿದ್ದು ಸರಿಯಿಲ್ಲ ನೀನು ಮಾಡಿದ್ದು. ಇವಳು ನಮ್ಮ ಮನೆಗೆ ಸೊಸೆಯಾಗಿ ಬರೋದು ನನಗಿಷ್ಟ ಇಲ್ಲ. ಇಷ್ಟೊತ್ತಿನಾಗ ಒಳ್ಳೆ ಮಾತು ಹೇಳ್ತಾ ಇದ್ದೆ ಇಷ್ಟೊತ್ತಿಂದ. ಇನ್ನು ನನ್ನ ತಾಳ್ಮೆ ಕೆಡಿಸ್ಬೇಡ ನೀನು. ನೋಡಮ್ಮ, ಇರೋಕ್ಕೆ ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ಎಲ್ಲರೂ ಮನೆ ಬಿಟ್ಟು ಹೋಗ್ಬೋದು. ನಾನು ಅವಳನ್ನು ಮದುವೆ ಮಾಡ್ಕೊಂಬಂದಿದ್ದೀನಿ. ಅವಳು ಇಲ್ಲೇ ಇರ್ತಾಳೆ. ಇದು ಅವಳ ಮನೆ. ಅವಳು ಈ ಮನೆಗೆ ದೊಡ್ಡ ಸೊಸೆ. ನಿಮ್ಗೆ ಇಷ್ಟ ಇದ್ದರೆ ಈ ಮನೆಗಿರ್ರಿ, ಇಲ್ಲ ಅಂತಂದರೆ ಜಾಗ ಖಾಲಿ ಮಾಡಿರಿ. ಏನು ಮಾತಾಡ್ತಾ ಇದ್ದೀರಾ ಬಾಬಾ? ಏನು ಮಾತಾಡ್ತಾ ಇದ್ದೀರಾ ನೀವು? ಇರೋದನ್ನೇ ಮಾತಾಡ್ತಾ ಇರೋದು, ಇಲ್ಲದ್ರೆ ಮಾತಾಡ್ತಾ ಇಲ್ಲ. ನನ್ನ ಹೆಂಡತಿ ಅವಳು. ನೀವು ಯಾರೇನಿಲ್ಲಿ ಕೂಗಾಡಬೇಕಾದ್ರೆ ಅವಶ್ಯಕತೆ ಇಲ್ಲ. ಇದು ನಂದು ಮನೆ. ಹಾಗಾದ್ರೆ ನಾವು ಬೀದಿ ಬಿಕಾರಿಲ್ಲ? ನೀವು ಬೀದಿ ಬಿಕಾರಿಗಳು ಅಂತ ಹೇಳ್ತಾ ಇಲ್ಲ ನಾನು. ಅವಳು ಈ ಮನೆ ಸೊಸೆ. ಪದೇ ನನ್ನ ಕೈಲಿ ಹೇಳೋಕ್ಕಾಗಲ್ಲ. ವೈದೇಹಿ, ಯಾರ ವಿಷಯಕ್ಕೂ ನೀನು ತಲೆ ಕೆಡಿಸ್ಕೊಂಬೇಡ. ಈ ಮನೆ ದೊಡ್ಡ ಸೊಸೆ ಕರ್ತವ್ಯ ನೀನು ಮಾಡಬೇಕು, ಆಯಿತಾ? ಸರಿ. ಹಂಗಾದ್ರೆ ಈ ಮನೆ ದೊಡ್ಡ ಸೊಸೆ ಅಂದರೆ ಜವಾಬ್ದಾರಿ ಎಲ್ಲ ಈ ಅಮ್ಮನ ಕೈ ಕೊತ್ತೈತೆ. ಈ ಅಮ್ಮನ ಹೇಳ್ದಂಗೆ ನಾವು ಕೇಳಬೇಕು. ಮನೆಗೆ ದೊಡ್ಡೋಳಂತ ಇರೋದು ನೀನು. ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ. ವೈದೇಹಿ ಇವ್ನ ಮೇಲೆ ಈ ಮನೆ ಜವಾಬ್ದಾರಿ ತಗೊಂತಾಳೆ. ಮನೆ ದೊಡ್ಡ ಸೊಸೆ ತಗೊಳ್ಳೇಬೇಕು. ಅಂತ ನಂಬಿಕೆ ದ್ರೋಹ ನಾನೇನಪ್ಪ ಮಾಡಿದ್ನಿ ನಿಂಕ? ಹಾಂ, ಬಾಯ್ಬಿಟ್ಟು ಹೇಳ್ಬೇಕಾ? ಹೇಳ್ಬೇಕಾದ್ರೆ ಹೇಳು, ಬಾಯ್ಬಿಟ್ಟು ಹೇಳ್ತೀನಿ. ಹೇಳು ಅಂತಂದರೆ ಹೇಳ್ತೀನಿ. ತಾಯಿ ಸ್ಥಾನನ ಉಳಿಸ್ಕೊಬೇಕು, ಅಳಿಸ್ಕೊಳ್ಳೋದಲ್ಲ. ನೀನು ಅಳಿಸ್ಕೊಂಬಿಟ್ಟಿದ್ಯಾ. ತಾಯಿ ಸ್ಥಾನಕ್ಕೆ ನಿನಗೆ ಯಾವುದೇ ಯೋಗ್ಯತೆ ಇಲ್ಲ. ಯಾಕೋ ರಮ್ಮಣ್ಣ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಇರೋ ವಿಷಯನೇ ಮಾತಾಡ್ತಾ ಇದ್ದೀನಿ. ಮಾವ, ಬರ್ರಿ ತೋಟ ಕಡೆ ಎಲ್ಲ ಓಡಾಡ್ಕೊಂಬರೋಣ. ಸರಿ, ನಡಿಯಪ್ಪ. ಏನೇ ಬಿಕಾರಿ, ನನ್ನ ಮನೆಗೆ ಸೊಸೆಯಾಗಿ ಬಂದ್ಬಿಟ್ಟಲ್ಲ ನೀನು. ಅವತ್ತು ಹೇಳಿದ್ನಲ್ಲ ನಾನು ನಿನ್ನ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ. ಇವತ್ತು ಬಂದಿದ್ದೀನಿ. ಅಲ್ಲೇ ಕುರಿಗೆ ಮೇಯಿಸ್ಕೊಂಡು ಬಿತ್ತಿದ್ದಲ್ಲೇ ಇಟ್ಕೊಡು, ಸೊಪ್ಪು ಕೊಡು, ಸಾರು ಕೊಡು ಅಂತ ನಮ್ಮನೆ ಹತ್ರ ಬರ್ತಾ ಇದ್ದಲ್ಲೇ.
ಏನೋ ಹೋಗ್ತೈತೆ ಅಂತ ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ಯಾ ನೀನು? ನಿನಗೇನೋ ಹೋಗ್ತೈತೆ? ಇನ್ನು ಮೇಲೆ ನೋಡೆ, ಇನ್ನು ಮೇಲೆ ನೋಡು ಏನು ಮಾಡ್ತೀನಿ ನಿನ್ನ ಅಂತ. ನಿನ್ನ ಆಟ ನನ್ನ ಹತ್ರ ಏನೂ ನಡೆಯಲ್ಲ, ಆಯಿತಾ? ಅತ್ತೆ, ಬಾವು ನಿಂತ ಕೆಲಸ ಮಾಡ್ತಾರೆ ಅಂತ ನಾನು ಕನ್ಸಾಗ ಕೂಡ ಅನ್ಕೊಂಡಿಲ್ಲ ಅತ್ತೆ. ನಾಯಿನ ತಂದು ಸಿಂಹಾಸನ ಮೇಲೆ ಕೂರಿಸ್ಕೊಂಡಂಗಾಯ್ತು. ಏಯ್, ನಾಲಿಗೆ ಬಿಗಿ ಹಿಡ್ದು ಮಾತಾಡೋ, ಬಿಗಿ ಹಿಡ್ದು ಮಾತಾಡೋ, ಹುಷಾರು. ಇನ್ಮೇಲೆ ನನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ಆಲೋಚನೆ ಮಾಡಿ ಮಾತಾಡೋ, ಇಲ್ಲ ಅಂತಂದರೆ ಕಪಾಳ ಊದ್ಕೊಂಬಿಡ್ತೈತೆ, ಹಂಗೆ ಕೊಡ್ತೀನಿ. ಏಯ್, ನೀನೇನೆ ನನ್ನನ್ನು ಕೊಡೋದು? ನಾನೇ ಇವಾಗ ನಿನ್ನ ಆಚೆಗೆ ನೆಡ್ತೀನಿ, ನೋಡ್ತಾ ಇರೋ. ಹೌದೇನು? ಕನ್ಸು ಕಾಣ್ತಾ ಇದೆಯಾ? ನನ್ನ ಮನೆಯಿಂದ ಆಚೆ ಹಾಕೋ ಕನ್ಸು. ಇನ್ನು ಮೇಲೆ ನಿಮ್ಮ 3 ಜನಕ್ಕೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಏನೇ ಮಾಡ್ತೀಯಾ? ಏನು ಮಾಡ್ತೀಯಾ? ಏಯ್, ಹೆಂಗೂ ಬಾವನ್ ಬಂದವನಲ್ಲ, ಬೀರು ಬೀಗ ಇಸ್ಕಳೆ, ಒಡವೆಗಳು ಬಟ್ಟೆಗಳೆಲ್ಲ ಹಾಕೋಣ. ಏನು ನಾವು ಹಿಂಗೆ ಒಳ್ಳೆ ಬೀದಿ ಬಿಕಾರಿಗಳಿದ್ದಂಗಿದ್ದೀರಿ? ಹಿಂಗೆ ಇರ್ತೀರಾ ಇನ್ನು ಮುಂದೆ? ಯಾವ ಒಡವೆನೂ ಇಲ್ಲ, ಯಾವ ಬಟ್ಟೆನೂ ಇಲ್ಲ ನಿಮ್ಗೆ. ನಿಮ್ಮ ಅಪ್ಪನ ಮನೆಯಿಂದ ನಾನು ಒತ್ಕೊಂಬಂದಿದ್ದೀನಿ. ಹಾಂ, ಹಿಂಗೆ ಇರ್ಬೇಕು ನೀವು 3 ಜನ ಇನ್ಮೇಲೆ. ಯಾವ ಒಡವೆನೂ ಕೊಡ್ಸಲ್ಲ, ಯಾವ ಬಟ್ಟೆನೂ ಕೊಡ್ಸಲ್ಲ. ಏ, ಅತಿಯಾಗಿ ಮಾತಾಡ್ತಾ ಇದೀಯಾ ನೀನು? ನಾನು ಅತಿಯಾಗಿ ಇನ್ಮೇಲೆ ನೋಡ್ತಾ ಇರಿ. ಬೀದಿ ಭಿಕಾರಿ ನೀನು? ನಮ್ಮ ಅಣ್ಣನ ಬುಟ್ಟಿಗೆ ಹಾಕೊಂಬಿಟ್ಟು ಈ ಮನೆಗೆ ಸೊಸೆ ಆಗ್ಬಿಟ್ಟ ನೀನು? ಹಾಂ, ನಾಚಿಕೆ ಮಾನ ಮರ್ಯಾದೆ ಆಗಲ್ಲ. ಹೆಣ್ಣು ಕುಲಕ್ಕೆ ಅವಮಾನ ನಿನ್ನಂಥವರಿಂದ. ಶ್ರೀಮಂತರು ಸಿಕ್ಬಿಟ್ರು ಅಂತಂದ್ಬಿಟ್ಟು ಬುಟ್ಟಿಗೆ ಹಾಕೊಂಡಿದ್ಯಾ ನೀನು? ಏಯ್, ನಿನ್ನಿಂದ ನಾನೇನು ಕಲಿಬೇಕಾಗಿಲ್ಲ. ನಿಮ್ಮ ಬಂಡವಾಳಗಳೆಲ್ಲ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಬಂಡವಾಳ ಏನು, ನಿಮ್ಮ ಅಮ್ಮನ ಬಂಡವಾಳ ಏನು ಅಂತ. ಯಾಕೆ ಬಯಲು ಮಾಡ್ಬೇಕೇನೋ? ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ ನಾನು. ಲೇ ಭರತಾ, ಇವಾಗ ಏನು ಮಾತಾಡಬೇಡ ನೀನು. ಟೈಮ್ ಬರ್ತೈತೆ, ಅವಾಗ ಮಾತಾಡೋಣ. ಶಾನ್ ಬೊಗ್ರು ಎಷ್ಟು ಮೋಸ ಮಾಡಿಬಿಟ್ರಮ್ಮ, ನಂಬಿಕೆ ದ್ರೋಹ ಮಾಡಿಬಿಟ್ರಲ್ಲಮ್ಮ ಶಾನ್ ಬೊಗ್ರು ನಮ್ಗೆ. ಹಾಂ, ಇಂಥ ಕೆಲಸ ಮಾಡಿರ್ತಾರೆ ಅಂತ ನಾನು ಕನ್ಸಾಗ ಕೂಡ ಅನ್ಕೊಂಡಿರ್ಲಿಲ್ಲಮ್ಮ. ಏನಮ್ಮ ಹಿಂಗಾಗೋಯ್ತು ನಮ್ಮ ಪರಿಸ್ಥಿತಿ? ಹೇ, ಎಲ್ಲದಕ್ಕೂ ಒಂದು ಕಾಲ ಅಂತ ಬರ್ತೈತಿರೋ, ಬರಲಿ. ಇವಾಗ ಏನು ಮಾತಾಡ್ಬೇಡ್ರಿ. ಇವಾಗ ನಮ್ಮ ಟೈಮ್ ಸರಿ ಇಲ್ಲ, ಏನು ಮಾತಾಡ್ಕೊಡ್ತು. ಇದಕ್ಕೆಲ್ಲ ಒಂದು ಅಂತ್ಯ ಕಾಣಿಸ್ತೀನಿ ನಾನು. ಏನು ಮಾಡ್ತೀನಿ ಅಂತ ನೋಡ್ತಾ ಇರು. 15 ದಿವಸ ಟೈಮ್ ಕೊಡೋಣಂಕ. ನಿನ್ನನ್ನು ಏನು ಮಾಡಬೇಕು ಅಂತ ನನಗೆ ಗೊತ್ತು. ನೀನು ನನ್ನನ್ನೇನು ಮಾಡೋಕ್ಕಾಗಲ್ಲ, ಏನೇನು ಮಾಡೋಕ್ಕಾಗಲ್ಲ. ಥೂ, ಕುರಿ ಮೇಯ್ಸೋಳು ಬಂದು ನಮ್ಮ ಮನೆಗಳೇ. ಇವಳು ಹೇಳ್ದಂಗೆ ನಾವು ಕೇಳಬೇಕಂತೆ. ನಮ್ಗೇನು ಅಂತ ಕರ್ಮ? ಲೈ, ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ದೋ ಸರಿ, ಇಲ್ಲ ಅಂತಂದರೆ ಗಂಟು ಮುಟ್ಟೆ ಎತ್ತಿ ರೋಡಿಗೆ ಬಿಸಾಕ್ತೀನಿ. ನಾನೇ ಗಂಟು ಮುಟ್ಟೆ ತಂದಿದ್ದೀನಿ, ಮೈ ತುಂಬ ಒಡವೆ ಹಾಕೊಂಬಂದಿದ್ದೀನಿ ನೋಡಿ. ಗಂಟು ಮುಟ್ಟೆ ತಂದಿಲ್ಲ ನಾನು ಬಿಸಾಕಕ್ಕೆ. ಲೇ ವೈದೇಹಿ, ಏಯ್ ಹೋಗೋ ಇಲ್ಲಿಂದ. ನಿಮ್ಮ ಅಕ್ಕನ ಥರ ಇದ್ದೀನಿ. ಎಲ್ಲಾದರೂ ಕುರಿ ಮೇಯ್ಸೋ ಹತ್ರ ಒಬ್ಬಂಟಿ ಆಗಿದ್ರೆ ಕೈ ಇಟ್ಕೊಂಡು ಎಳೆಯೋದು, ಕೆಟ್ಟದಾಗ ಮಾತಾಡೋದು, ಅದನ್ನೆಲ್ಲ ನಾನು ಮರ್ತುಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ಯಾ? ದೂರ ನಿಂತ್ಕೊಂಡು ಮಾತಾಡೋ. ನಾನು ಇವಾಗ ನಿನ್ನ ಅತ್ತಿಗೆ ಅಂದರೆ ತಾಯಿ ಸಮಾನ. ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಏನೋ ಮಾಡ್ತೀಯಾ? ಏನು ಮಾಡ್ತೀಯಾ? ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ. ನಿನ್ನನ್ನು ಸುಮ್ಮನೆ ಬಿಡಲ್ಲ, ಆ ಶಾನ್ ಬೊಗ್ರನ್ನೂ ಸುಮ್ಮನೆ ಬಿಡಲ್ಲ. ಅವನು ಯಾವನು ಮಂತ್ರವಾದಿ ಅಂತ ಬಂದು ಇಲ್ಲಿ ಸಲ್ಲದ್ದೆಲ್ಲ ಸುಳ್ಳು ಹೇಳಿ ನಮ್ಮ ಹತ್ರ 10,000 ಇಸ್ಕೊಂಡೋದ್ನಲ್ಲ, ಅವನ್ನೂ ಸುಮ್ಮನೆ ಬಿಡಲ್ಲ. ಇವೆಲ್ಲ ನನ್ನ ಮುಂದೆ ಯಾಕೆ ಹೇಳ್ತಾ ಇದೆಯಾ? ನನ್ನ ಮುಂದೆ ಯಾಕೆ ಹೇಳ್ತಾ ಇದೆಯಾ? ಹೋಗೋ ನೀನು. ಅಪ್ಪ, ಇಷ್ಟೊಂದು ದೊಡ್ಡ ಮನೆ ನಾನು ಯಾವತ್ತೂ ನೋಡೇ ಇಲ್ಲ. ಈ ದೊಡ್ಡ ಮನೆ ಒಳಗೆ ನಮ್ಮ ರೂಮ್ ಎಲ್ಲೈತೆ? ಅಯ್ಯೋ, ನನ್ನ ಕುರಿಗೆ ಏನಾಯ್ತು ಏನೋ, ಹೋಗಿ ನೋಡ್ಕೊಂಡಾದ್ರೂ ಬರಬೇಕು. ಅಂತಿದ್ನಮ್ಮ, ಅಲ್ಲೇ ಇಕ್ಕಿದ್ದೀನಿ ನೋಡಿ ಬ್ಯಾಗು. ಹಿಂಗೆ ಒಳಕ್ಕೆ ಹೋದ್ನೆ, ಏನೋ ಕೆಲಸ ಇತ್ತು ಮಾಡ್ಕೊಂಡೆ ಇದ್ನಿ, ಅಲ್ಲೇ ಇಕ್ಕಿದ್ದೀನಿ ನೋಡಲ್ಲ ನಿನ್ ಬ್ಯಾಗು. ನಾನೇ ಎತ್ಕೊಂಬಂದು ಕೊಡೋಣ ಅನ್ಕೊಂಡೆ. ಸಾಧು ಇಲ್ಲಮ್ಮ. ಏನ್ಲೇ ಅವಿಯಾನ ಇವಳು?
ಹೇಳ್ತಾಳಪ್ಪ ಅವಳು ಓಡ್ಬಮ್ಮಕ್ಕನ. ಅಯ್ಯೋ ಎತ್ಕೊಂಡು ಹೋಗಮ್ಮ ನಿನ್ ಬ್ಯಾಗ್ನ. ಓ ಎಲ್ಲ ಅವಮ್ಮ ಎಲ್ಲ ಅವೇ. ನಾನು ಕೇಳಿ ಬೇಡಮ್ಮ ಲಿಪ್ಟಿಕ್ ನಾನು ಹಾಕೊಂಡು ಎಲ್ಲಿಗೆ ಹೋಗ್ಲಿ ಲಿಪ್ಟಿಕ್ನ. ಇಲ್ಲ ಸ್ವಾಮಿ ನಾನು ಎತ್ಕೊಂಡಿಲ್ಲ, ನಂಗೆ ಬೇಡ ಲಿಪ್ಟಿಕ್. ನಮ್ಗೆ ಲಿಪ್ಟಿಕ್ಗಳು ಪಪ್ಟಿಕ್ಗಳು ಹಾಕೋ ರೂಢಿ ಇಲ್ಲ. ನೋಡ್ದ ನಿನ್ನ 1 ರೂಪಾಯಿಗೆ ಬಾಳಲ್ಲ ಅಂತ ನೀನು. ಏನೇದು? ಅಯ್ಯೋ ಅಮ್ಮ ನಿಮ್ಮ ಶಿವಪ್ಪನ ತಾತ ನಂಗೆ ನಾವು ಕೋಟ್ಯಾಧೀಶ್ವರ ಅಲ್ಲಮ್ಮ, ಬಡವರು ನಾವು. ಅಯ್ಯೋ ಹೋ ಏನಪ್ಪ ಇದ್ರ ಬಾಯಿ. ಒಳ್ಳೆ ಇವಳ ಎಷ್ಟು ಮಾತಾಡ್ತಾಳೆ ಇವಳು. ಹಾಂ ನಡಿ ಇವಾಗ ತಕ್ಕೊಡ್ತೀನಿ. ಎಷ್ಟು ಮಾತಾಡ್ತದ ನೋಡಮ್ಮ ಇದು. ಕಾರಣ ಹೆಂಗೆ ಅಲ್ಲ ಇದ್ದಿದ್ದು ಎಳೆ ಮಗುವಾಗ. ಹಾಂ ಅಲ್ಲೇ ಮೊನ್ನೆ ಕೃಷ್ಣ ಹತ್ರ ಏನೋ 10,000 ಇಸ್ಕೊಂಬಂದಂತೆ, ವಾಪಸ್ ಕೊಡ್ತೀನಿ ಅಂದರೆ ಅವ್ನು ಬೇಡ ಅನ್ನಂತೆ. ಏನು ಸಮಾಚಾರ ಅವಂದು ನಿಂದು? ಹಾಂ ಎಲ್ಲಿ ಸಿಕ್ಕಿದ್ರು ಇಬ್ಬರು ಕಿಸ್ಕೊಂಡು ಮಾತಾಡ್ತಾ ಇರ್ತೀರಿ. ಏನೋ ಜೊತೆಗೆ ಓದ್ದೋರು ಏನೋ ಮಾತಾಡ್ಕೊಂತಾರೆ ಬಿಡು ಅಂತ ನಾನು ಸುಮ್ಮನೆ ಅದೇ. ಇದರ ಅತಿ ಆಗ್ಬಿಟ್ಟದು ನಿಂದು. ಏನಕ್ಕೆ ಅವನ ಹತ್ರ 10,000 ಇಸ್ಕೊಂಬಂದಿರೋದು ನೀನು? ಅವನ್ಕ ನಿಂಕ ಏನು ಸಂಬಂಧ? ಅದೇನು ಹೇಳ್ತಾರಲ್ಲ ಓಲದ್ಗಣ್ಣು ಮೊಸರಾಗ ಕಲ್ಲು ಹುಡ್ಕೊಂಡಂತೆ ಹಂಗಾಯ್ತು. 10,000 ಏನಕ್ಕೆ ಇಸ್ಕೊಂಬಂದಿ ನಾನು? ಏನಕ್ಕೆ ಇಸ್ಕೊಂಬಂದಿ ಹೇಳ? ತಿಳ್ಕೊಂಡು ಮಾತಾಡು. ಯಾವಳವಳ ಕಿತ್ತೋದು ನನ್ನ ಸೌತಿ ಜೈ ಹೇಳಿದ್ಲಾ? ಹಾಂ ಜೈ ಹತ್ರ ನೀನೇನಕ್ಕೆ ಮಾತಾಡಕ್ಕೆ ಹೋಗಿದ್ದೆ? ನಿಂದೆ ಅರ್ದು ಊರು ಬಾಕ್ಲಾಗದೆ ಇನ್ನೊಬ್ರ ಹತ್ರ ಮಾತಾಡಕ್ಕೆ ಬಂದಿದ್ಯಾ ನೀನು? ಜೈ ಹತ್ರ ಈ ಮಾತು ಕೇಳಕ್ಕ ನೀನೇನಕ್ಕೆ ಹೋಗಿದ್ದೆ? ಅವಳೇನು ಕೇಳಿದ್ಲು? ಅವಳು ಸೇರಿ ಸಿಕ್ಕಿದ್ಲು ನಿಂಕ? ಅವಳದು ನಿಂದೇನು ಸಮಾಚಾರ? ಸಂಘಗ್ಲಾಗ ಯಾರು ದುಡ್ಡು ಕಟ್ಟಿದ್ವಾ? ಯಾರಪ್ಪ ಸಂಘಗ್ಲಾಗ ದುಡ್ಡು ಕಟ್ಟಿದ್ವಾ? ನೀನು ಕಟ್ತಾ ನೀನು? ನಾನೇನು ಅವಳು ಮನ್ಕೆ ಹೋಗಿಲ್ಲ. ನನ್ನ ಪಾಡ್ಕ ನಾನು ತೋಟದಿಂದ ಬರ್ತಾ ಇದ್ರೆ ಮೇವು ಕೊಯ್ಕೊಂಡು ಬರ್ತಾ ಇದ್ಲು, ಹೇಳಿದ್ಲು. ದೊಡ್ಡ ಮಾತಂತ ಹೇಳಿದ್ಲೇನೋ. ಎಲ್ಲಿ ನನ್ನ ಪಕ್ಕಕ್ಕೆ ಹೋಗಿ ಇಸ್ಕೊಂಡಂತ ಕೇಳಬೇಕಾಗಿತ್ತು, ಎಲ್ಲಿ ಇಸ್ಕೊಂಡ್ಲು ಅಂತ. ಇವಳು ಕೈಲಾಶ್ ನೆಂಡ್ರು ಅಲ್ಲೇ ಇದ್ಲು, ಜಯಮ್ಮನು ಅಲ್ಲೇ ಇದ್ಲು, ಸರಸ್ವತಿ ಇದ್ಲು, ನಾನು ಇದ್ನೆ. ಎಲ್ಲಾರ ಎದುರುಗಾನೆ ಕೊಟ್ಟಿದ್ದವನು. ಏನು ಪಕ್ಕಕ್ಕೆ ಕರ್ಕೊಂಡೋಗಿ ಕೊಟ್ಟಿಲ್ಲ ನನ್ನನ್ನು. ಎಲ್ಲಾರ ಎದುರು ಕೊಟ್ಟಿದ್ದಕ್ಕೆ ಅವಳು ನೋಡಿದ್ದು. ಮಾತಾಡ್ಬೇಕಾದ್ರೆ ಅಷ್ಟು ತಿಳ್ಕೊಂಡು ಮಾಡ್ಕೊಂಡು ಮಾತಾಡು. ಯಾಕೆ ಹೋಗಿ ಅವಳ ಮಾತು ಬೆಲೆ ಕೊಡ್ತೀಯ? ಕಂಡೋರ ಹೆಂಗಸ್ರ ಮಾತು ಹೆಚ್ಚು ನಿಂಕ, ಕಟ್ಕೊಂಡಿರೋ ಹೆಂಡತಿ ಮಾತು ಹೆಚ್ಚಲ್ಲ. ನೋಡ ಕೃಷ್ಣನು ಮಾತಾಡ್ಬೋದು, ಅವನು ಅಂಥವನಲ್ಲ. ನಾನು ಸರಸ್ವತಿ ಹತ್ರ ಒಂದು 5,000 ಇಸ್ಕೊಳ್ಳೋಣ ಅಂತ ಹೋದ್ನಿ. ಯಾಕೆ ಸರಸ್ವತಿ ಹತ್ರ ಕೇಳ್ತೀಯ? ಇಲ್ಲ ನನ್ನ ಹತ್ರ ಅದೇ ಅಂತ ಎಲ್ಲಾರ ಎದುರುಗನು ಕೊಟ್ಟಿರೋದು. ಅಷ್ಟು ಜನ ಎದುರುಗನು ಮುರುಗಾಗನು ಹೋಗಿ ಇಸ್ಕೊಂಬಂದಿಲ್ಲ. ಮಾತಾಡ್ತಾನೆ ಮಾತು ಸಂಪಾದನೆ ಮಾಡೋಕ್ಕೆ ಯೋಗ್ತಿ ಇದ್ದಿದ್ರು. ನೀನು ಯೋಗ್ತಿ ಕೆಟ್ಟ ಮಕ್ಕಷ್ಟು ಬೆಂಕಿತ್ತು. ಲೇ ಮಾತಾಡಿದ್ಯ ಅಂದರೆ ಚಾನ್ಕೆ ತಗೊಂಡು ಮಕ್ಕಕ್ಕೆ ಎತ್ತಾಕ್ಬಿಡ್ತೀನಿ. ಓಹೋ ನೀನು ಕಟ್ಕೊಂಡು ಹೋಗ್ಬೋದು, ನಾವು ನಾನೇ ಕಟ್ಕೊಂಡಿದ್ರೆ ನೆಮ್ಮದಿ ಆಗಿರ್ತಾ ಇದ್ನಿ. ಯಾಕೆ ಬೇಕೇನೆ? ಹಾಂ ನಾನು ಕೊಡ್ತೀನಿ ಇವಾಗ ನಿಂಕ ತಕೊಂತ ಇರು. ಕಾಲಕ್ಕೂ ಈ ಮುಂಡೆ ಮಗ ನಂಗೆ ನೆಮ್ಮದಿ ಇಲ್ಲ. ಅವ್ನು ನೋಡಿದ್ರೆ ಮನೆಗೆ ಬಂದು ಬಿತ್ತವನೆ 3 ದಿವ್ಸಕ್ಕೆ ಒಂದ್ಸತಿ. ಬಾಳಕ್ಕೆ ನೀವು ಹೋಗ್ತಾ ಇಲ್ಲ. ಅಥವಾ ಆಡ್ದಾಗ ದಂಡಿಗೆ ನೀರು ಬರ್ತವೆ, ಬೆಳಗ್ಲಿಕ್ಕಾಗಲ್ಲ. ಎಂತೆಂಥ ಬೆಳೆ ಇಕ್ಬೋದು, ಎಂತೆಂಥವ್ರು ಹೆಂಗಂಗೋ ಬದುಕ್ತಾವ್ರೆ ನೋಡ. ಅವ್ನಿಗೇನ ಹೇಳಿ ಮನೆಯಿಂದ ಆಚೆ ಕಳಿಸ್ತೋ ಸರಿ 3 ಹೊತ್ತು ತಿನ್ಬಿಟ್ಟು ರೂಮಾಗ ಹೋಗಿ ಸೇರ್ಕೊಂತಾರೆ. ಆ ಮೊಬೈಲ್ ಉಜ್ಜಿ ಏನೋ ಅವನೇ ನಿನ್ನ ಎಳೆ ಮಗುವಲ್ಲ, ಅವನು ಸಾಕಕ್ಕ ನಾವು. ಫಸ್ಟ್ ಅವ್ನ ಮನೆಯಿಂದ ಆಚೆ ಕಳಿಸೋ. ಅಲ್ಲ ಇನ್ನೂ ಹೋಗಿಲ್ಲ ಅವನು? ಹೋಗಿಲ್ಲ, ಬಿದ್ದವನೆ ಮನೆಗೆ. ನನ್ನ ಮಗನ ಇವಾಗ ಎಕ್ಕಡ್ದಾಗ ಹಾಕಿ ಮನೆಯಿಂದ ಆಚೆ ಹಾಕ್ತೀನಿ ನೋಡು. ಹಾಕೋಗು. ಅಲ್ಲ ಇವನೇನು ಎಳೆ ಮಗುನ ಸಾಕಕ್ಕ ನಾವು? ನಮ್ಮನ್ನ ಸಾಕ್ಬೇಕು ಈ ವಯಸ್ಸಿನಾಗ. ಇವನ್ನ ನಾವು ಸಾಕ್ತಾ ಇರೋದಾಗದೆ. ಯಾವನ ರೋಗ ಎದಳ ಮೇಲಕ್ಕೆ ನಡಿ ಆಚೆಗೆ ಮನಿಂದ.